ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಲೈಫ್ ಸ್ಟೈಲ್ ವ್ಲಾಗ್. ನನ್ನ ಜೀವನದ ಇನ್ನೊಂದು ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಬನ್ನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಜನವರಿ 1ನೇ ತಾರೀಕಿಂದ ಹಿಡಿದು 6ನೇ ತಾರೀಕುವರೆಗಿನ ವ್ಲಾಗ್ ಇದು ಮಿಕ್ಸ್ ಆಗಿದೆ. 1ನೇ ತಾರೀಕು ಹೊಸ ವರ್ಷದ ವ್ಲಾಗ್ನ ಶೂಟ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಗಡಿಬಿಡಿಯಲ್ಲಿ ಏನಾಯಿತು ಅಂತಂದರೆ ಏನು ರಜಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ದು. ಪ್ರಗತಿ ಅಲ್ಲೇ ಉಳ್ಕೊಂಡ್ರು. ಮತ್ತು ಪ್ರಗತಿಗೆ ಹುಷಾರಿಲ್ಲ, ಬಿಟ್ಟು ಜ್ವರ ಬರುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ತೋರಿಸಿದ್ವಿ. ಪ್ರೀತಮ್ನೆಲ್ಲ ಟ್ರೀಟ್ಮೆಂಟ್ ಆಯಿತು, 31st ಡಿಸ್ಚಾರ್ಜ್ ಆಯಿತು. ಇನ್ನು 1ನೇ ತಾರೀಕು ಎಲ್ಲರೂ ಮನೆಯಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಂದುಬಿಟ್ವಿ. ಗಡಿಬಿಡಿಯಲ್ಲಿ ಪ್ರಗತಿ ಸ್ಕೂಲ್ ಬ್ಯಾಗು ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ವಿ. ಸೊ ಇನ್ನು 2ಂಡಿಂದನೇ ಸ್ಕೂಲ್ ಸ್ಟಾರ್ಟು. ಸರಿ, ಹೇಗೋ ಹೊಸ ವರ್ಷ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮೊದಲನೇ ದಿನ 1ನೇ ತಾರೀಕು ಎಲ್ಲರೂ ಫ್ರೀ ಆಗಿದ್ವಿ. ಸಂಜೆ ಹೋಗ್ಬಿಟ್ಟು ಅಮ್ಮ ಮನೆ ಹತ್ರ ಒಂದು ನಾರಾಯಣ ಧಾಮದಲ್ಲಿ ವಿಷ್ಣು ದೇವರಿದೆ, ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹಾಗೆ ಒಂದು ದರ್ಶನ ಮಾಡಿಕೊಂಡು ಮಿಕ್ಕಿದ ಬಟ್ಟೆ ಮತ್ತು ಬ್ಯಾಗ್ ಎಲ್ಲ ಅಲ್ಲೇ ಇತ್ತು. ಸೊ ಕ್ಲಿಯರ್ ಮಾಡಿಕೊಂಡು ಅಮ್ಮನ್ನು ಮಾತಾಡ್ಸ್ಕೊಂಡು ಬಂದಾಗುತ್ತೆ ಹೊಸ ವರ್ಷ ದಿನ ಅಂತ ಹೇಳ್ಬಿಟ್ಟು ಹೊರಟ್ವಿ. ಪ್ರೀತಮ್ನ ಕರ್ಕೊಂಡು ಹೋಗೋದು ಬೇಡ ಅಂತಲೇ ಇತ್ತು. ಆದರೆ 4 ದಿನದಿಂದ ಹಾಸ್ಪಿಟಲಲ್ಲೇ ಇದ್ನಲ್ಲ, ಅವನಿಗೂ ಕೂಡ ಒಂಥರ ಒಳಗಡೆನೇ ಇರೋ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಸ್ವಲ್ಪ ಬಿಸಿಲು ಚೆನ್ನಾಗೇ ಇತ್ತು. ಆಮೇಲೆ ನೋಡಿದ್ರೆ ಸಾಯಂಕಾಲದಷ್ಟೊತ್ತಿಗೆ ಸ್ವಲ್ಪ ಥಂಡಿ ಆಯಿತು. ಅಮ್ಮ ಅವ್ನಿಗಿನ್ನೂ ಬಾಡಿಲಿ ಪೇಯ್ನ್ ಇರುತ್ತೆ, ಟಯರ್ಡ್ ಅನಿಸುತ್ತೆ, ಮತ್ತು ಈ ಥರ ಜಾಸ್ತಿ ತಿರ್ಗಾಡಿಸ್ಬಾರ್ದು ಅಂತ ಅಂದರು. ಇಲ್ಲ, ಇವತ್ತು ಒಂದಿನ, ನಾಳೆಯಿಂದ ಅವನಿಗೆ ಕಂಪ್ಲೀಟ್ ರೆಸ್ಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಅಮ್ಮಂಗೆ ಗೊತ್ತೇ ಇಲ್ಲ ನಾವು ಬರ್ತೀವಿ ಅಂತ ಹೇಳೂ ಇರಲಿಲ್ಲ. ಸಡನ್ನಾಗಿ ಹೋದ್ವಿ. ಬಟ್ ಅಮ್ಮ ಹೊಸ ವರ್ಷಕ್ಕೆ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾನೆ ಇರ್ತಾರೆ, ಹಾಲು ತೊಗೊಂಡೋಗೋಕ್ಕೆ ಬರ್ತಾರೆ ರೆಗ್ಯುಲರ್ ಆಗಿ. ಅವ್ರಿಗೆ ಅಂತ ಹೇಳ್ಬಿಟ್ಟು ಸ್ವೀಟು ಮತ್ತು ಬೋಂಡ ಮಾಡಿ ಇಟ್ಕೊಂಡಿದ್ರು. ಸಡನ್ಲಿ ನಾವು ಹೋದ್ವಿ, ನಮಗೂ ಕೂಡ ಅದೇ ಆಯಿತು. ಪ್ರಗತಿ ಒಂದ್ಸರಿ ಸಮ್ಮರ್ ಕ್ಯಾಂಪಿಗೆ ಅಂತ ಹೇಳ್ಬಿಟ್ಟು ಈ ಒಂದು ನಾರಾಯಣ ಧಾಮಕ್ಕೆ ಕಳಿಸಿದ್ದೆ ನಾನು. ಒಂದು 20-25 ಡೇಸು 1 ಮಂತ್ ಕಂಪ್ಲೀಟಾಗಿ ಮಾಡಿದ್ರು. ಅದಾದಮೇಲೆ ನಾನು ಕಳ್ಸೋಕ್ಕಾಗಲಿಲ್ಲ. ಆವಾಗ ನನಗೆ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಸಮ್ಮರ್ ಕ್ಯಾಂಪ್ ಮಾಡಿದ್ದು ಇದೆಲ್ಲ, ಮತ್ತು ಈ ದೇವಸ್ಥಾನನೂ ಕೂಡ. ಇನ್ನು ಸರಿ, ಹೇಗೋ ಇಲ್ಲಿ ಏನಾದರೂ ಅವ್ರಿಗೆ ಡೊನೇಟ್ ಮಾಡಬೇಕು ಅಂತಲೇ ಹೋಗಿದ್ದು. ಬಟ್ ಸಮ್ ರೀಸನ್ಸಿಂದ ಅಲ್ಲಿ ಕೊಡೋಕ್ಕಾಗಲಿಲ್ಲ. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡಿ ಮೊದಲೇ ಕೊಟ್ಟರಾಯ್ತು ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ವರ್ಷ ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಬಂದ್ವಿ. ಆಮೇಲೆ ಒಂಥರ ಈವ್ನಿಂಗ್ ಟೈಮಲ್ಲಿ ಹೋದರೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ಎಷ್ಟು ಸೈಲೆಂಟಾಗಿರುತ್ತೆ ಗೊತ್ತಾ ಈ ಜಾಗ. ಒಂದು ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಸಂಜೆ ಆಗೇ ಹೋಯಿತು. ನೆಕ್ಸ್ಟ್ ಡೇಗೆ ಸ್ಕೂಲೆಲ್ಲ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಬೇಗನೆ ಹೊರಟ್ವಿ. ಇನ್ನು ಅಮ್ಮ ಸ್ವೀಟು ಮತ್ತು ಪಾಯಸ ಬೋಂಡ ಎಲ್ಲ ಮಾಡಿದರು. ಅದ್ರ ಜೊತೆಗೆ ಸ್ವಲ್ಪ ರೈಸ್ ಎಲ್ಲ ಮಾಡಿದರು. ಅಲ್ಲಿಂದ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಹಾಗೆ ಹೊಸ ವರ್ಷ ಆದಮೇಲೆ ವ್ಲಾಗ್ಸ್ನ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಪ್ರೀತಮ್ ತುಂಬಾ ವೀಕ್ ಆಗಿಬಿಟ್ಟಿದ್ದ. ಅವನ್ನ ಕೇರ್ ಮಾಡಬೇಕು, ಅವನಿಗೋಸ್ಕರ ಒಂದಿಷ್ಟು ಸಮಯ ಕೊಡಬೇಕು, ಒಂದು ಸ್ವಲ್ಪ ಮೆಡಿಸಿನ್ ಎಲ್ಲ ಫಾಲೋ ಮಾಡಬೇಕಾಗಿತ್ತಲ್ಲ. ಹಾಗಾಗಿ ನಾನು ಅವನ್ನ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಸುಮಾರು ಜನ ಪ್ರಶ್ನೆ ಮಾಡ್ತಿದ್ರೆ, ನಂಗೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕೋದಕ್ಕೂ ಆಗಿರಲಿಲ್ಲ. ಸೊ ಎಲ್ಲರೂ ಹೊಸ ವರ್ಷದ ಖುಷಿಯಲ್ಲಿ ಇರ್ತೀರಾ, ಸುಮ್ಮನೆ ಯಾಕೆ ಅಂತ. ಇನ್ನು ಪ್ರೀತಮ್ ಒಬ್ಬನೇ ಆಟ ಆಡ್ತಾ ಇರ್ತಾನೆ. ಅವ್ನ ಪಾಡಿಗೆ ಆಟ ಆಡ್ತಾ ಇರ್ತಾನೆ. ನಂದು ದಿನಗಳು ನಡೀತಾ ಇರುತ್ತೆ. ಪ್ರೀತಮ್ಗೆ ಫೇವ್ರೇಟ್ ಅಂದರೆ ಕಾರು ಡ್ಯಾಮೇಜ್ ಮಾಡೋದು ಜಾಸ್ತಿನೇ. ಅದ್ರ ಒಂದರಲ್ಲೂ ಒಂದು ವೀಲ್ ಇಲ್ಲ, ಒಂದು ಏನೂ ಇಲ್ಲ. ಆದರೂ ಅದನ್ನು ಇಟ್ಕೊಂಡು ಆಟ ಆಡ್ತಾನೆ ಇರ್ತಾನೆ. ಕಾರ್ನೆಲ್ಲ ಎನಿ ಟೈಮ್ ಈ ಥರ ಬಂದು ಎಷ್ಟು ನೀಟಾಗಿ ಜೋಡಿಸ್ಕೊಳ್ಳೋದು, ಅದನ್ನು ಆಟ ಆಡೋದು ಅವ್ನಿಗೆ ಅಭ್ಯಾಸ. ಇನ್ನು ಪ್ರೀತಮ್ಗೆ ಸ್ನಾನ ಮಾಡಿಸ್ಬಿಟ್ಟು ಅವನ್ನ ಸ್ವಲ್ಪ ಮಲಗಿಸೋಣ ಅಂದರೆ ಸ್ವಲ್ಪ ಟೈಮ್ ಟೇಬಲ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಯಾಕೆ ಅಂತಂದರೆ ಅವನ್ನ ರೊಟೀನ್ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಇಮ್ಯುನಿಟಿ ಜಾಸ್ತಿ ಬರಬೇಕು ಅವನಿಗೆ. ಮತ್ತು ನೀರು ಜಾಸ್ತಿ ಕುಡಿಬೇಕು. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇವಾಗ. ಅವ್ನು ತುಂಬ ಟಯರ್ಡ್ ಫೀಲ್ ಆಗಿಬಿಟ್ಟಿದ್ದ. ಫೀವರ್ ಅಂತಂದರೆ ಅಷ್ಟಿಷ್ಟಲ್ಲ. ಸೊ ಅದಕ್ಕೆ ಅವನ್ನ ಸ್ವಲ್ಪ ಕೇರ್ ಮಾಡೋದು ನನಗೆ ಇಂಪಾರ್ಟೆಂಟ್ ಇವಾಗ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಸೊ ಹಂಗಾಗಿ ಅವನ ಕಡೆ ಗಮನ ಜಾಸ್ತಿ ಇದೆ. ಇನ್ನು ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಮೆಡಿಸಿನ್ಸು ಅದು ಇದು ಎಲ್ಲ ಹಾಕೋದಿತ್ತು. ಆಮೇಲೆ ಸಿಕ್ಕಾಪಟ್ಟೆ ಕೆಮ್ಮಿತ್ತು, ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು. ವೆದರ್ ಗೊತ್ತಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ವೆದರ್ ಅಂತ ನೋಡಿ. ಸ್ವಲ್ಪ ಬಿಸಿಲಿದ್ರೆ ನಾನು ತಲೆ ಸ್ನಾನ ಮಾಡಿಸಿದ್ರೆ ಇಮಿಡಿಯೇಟ್ ಬಿಸಿಲಲ್ಲಿ ಕೂರಿಸ್ಬಿಟ್ಟು ತಲೆ ಎಲ್ಲ ಒಣಗಿಸ್ಬಿಡ್ತೀನಿ. ಸೊ ಅದು ತುಂಬ ಬೆಸ್ಟು, ಕೋಲ್ಡ್ ಆಗದಲ್ಲೇ ಇರೋದಕ್ಕೆ ಪ್ರಿಕಾಷನ್ ಅಂತಲೇ ಹೇಳ್ಬೋದು. ಇನ್ನು ಪ್ರೀತಮ್ಗೆ ಕೋಲ್ಡ್ ಆದಾಗ ಮೂಗು ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಲವ್ ಲ್ಯಾಪ್ ಅವರ ನ್ಯಾಚುರಲ್ ಕ್ಲಿಯರ್ ಬ್ರೀತ್ ವ್ಯಾಪರ್ ರೋಲ್ ಅನ್ನೋನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು
ವೇಪರ್ ರೋಲ್ ಆನ್ ಏನಿದೆಲ್ಲ ಬೇಬೀಸ್ಗೆ ಏನಾದರೂ ಉಸಿರಾಡಬೇಕಾದ್ರೆ ಕೋಲ್ಡ್ ಎಲ್ಲ ಆದಾಗ ಬ್ಲಾಕ್ ಆಗುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರೊಳಗೆ ವಿಂಟರ್ ಗ್ರೀನ್ ಆಯಿಲ್ ಮತ್ತು ಯುಕಲಿಪ್ಟಸ್ ಆಯಿಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಕಾಂಫೋರ್ ಇಲ್ಲ ಮತ್ತು ಮಿನರಲ್ಸ್ ಆಯಿಲ್ನ ಯೂಸ್ ಮಾಡಿರೋದಿಲ್ಲ. ಮತ್ತು ಮಕ್ಕಳಿಗೆ ಕೋಲ್ಡ್ ಕಫ ಆದಾಗ ಇದನ್ನು ರೆಕಮೆಂಡ್ ಮಾಡಬಹುದು. ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಮಿನರಲ್ ಆಯಿಲ್ಸ್ ಹಾಕೋದಿಲ್ಲ. ಬೇಬೀಸ್ ಅಂತಂದರೆ 3 ತಿಂಗಳಿಗಿಂತ ದೊಡ್ಡ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ಬೋದು. ನೋಸ್ ಬ್ಲಾಕ್ ಆಗಿದ್ದರೆ, ಕೋಲ್ಡ್ ಕಫ ಆಗಿದ್ದರೆ ಇದನ್ನು ಫೋರ್ ಹೆಡ್ಡಲ್ಲಿ ಸ್ವಲ್ಪ ರಬ್ ಮಾಡಿ, ಚೆಸ್ಟ್ ಹತ್ರ ರಬ್ ಮಾಡಿದ್ರೆ ಮತ್ತು ಕಾಲು ಹತ್ರ ಮಾಡಿದ್ರೆ ಅವ್ರಿಗೆ ಉಸಿರಾಟ ರಿಲೀಫ್ ಅನಿಸುತ್ತೆ, ಕೋಲ್ಡ್ ಕಮ್ಮಿ ಅನಿಸುತ್ತೆ, ನಿದ್ದೆ ಮಾಡೋದಕ್ಕೆ ಅವ್ರಿಗೆ ಆರಾಮ್ ಅನಿಸುತ್ತೆ. ಯಾವುದೇ ರೀತಿಯಾದಂಥ ಪ್ಯಾರಾಬಿನ್ ಇರಲ್ಲ, ಟಾಕ್ಸಿಕ್ ಫ್ರೀ ಆಗಿರುತ್ತೆ, ಬೇಬಿ ಸೇಫ್, ನಾನ್ ಸ್ಟಿಕ್ಕಿ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಮತ್ತು ಯಾವುದೇ ರೀತಿಯಾದಂಥ ಅನಿಮಲ್ ಟೆಸ್ಟ್ಗಳ ಆಗಿರೋದಿಲ್ಲ. ನಿಮಗೆ ಈ ಪ್ರಾಡಕ್ಟ್ ಯೂಸ್ಫುಲ್ ಅಂತ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ನೀವು ಇದನ್ನು ಬೈ ಮಾಡಬಹುದು. ಆ್ಯಕ್ಚುಲಿ ವ್ಲಾಗ್ ಬಂದುಬಿಟ್ಟು 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಕಂಪ್ಲೀಟಾಗಿ ಇರುತ್ತೆ. ಮಧ್ಯೆ ಸ್ವಲ್ಪ ಗ್ಯಾಪ್ ಆಯಿತು, ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಪ್ರಗತಿಗೆ ಒಂದು ಸ್ಪೆಷಲ್ ಡೇ ಏನು ಅಂತ ವ್ಲಾಗಲ್ಲಿ ನೋಡಿ. ಸ್ಟ್ರಾಬೆರಿ, ಆ್ಯಪಲ್ ಅಲ್ಲ ಮಗನೇ, ಸ್ಟ್ರಾಬೆರಿ. ಚೆನ್ನಾಗಿದೆಯಾ? ಹೇಳು, ಹೆಂಗಿದೆ ಹೇಳು. ಸೂಪರ್, ಎಮ್ಮಿ, ಎಮ್ಮಿ. ಇತ್ತೀಚೆಗೆ ಅವನಿಗೆ ಸ್ಟ್ರಾಬೆರಿ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಅದು ಇಷ್ಟನೇ ಇಲ್ಲ, ಸ್ವಲ್ಪ ಹುಳಿ ಇರುತ್ತಲ್ಲ, ಹಂಗಾಗಿ ನಾನು ಇಷ್ಟಪಡಲ್ಲ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಿಸಿದ್ದೆ. ಏನಂತಂದರೆ ಇವನಿಗೆ ಹುಷಾರಿಲ್ಲ ಅಲ್ಲ, ಬಿಟ್ಟು ಹೋಗೋಕ್ಕಾಗಲ್ಲ, ಮತ್ತು ಜೊತೆಲಿ ಕರ್ಕೊಂಡು ಜಾಸ್ತಿ ಹೊರಗಡೆ ಹೋಗೋದು ಬೇಡ, ಕಂಪ್ಲೀಟಾಗಿ ಅವ್ನು ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಆನ್ಲೈನಲ್ಲೇ ಫ್ರೂಟ್ಸ್ ಎಲ್ಲ ತರಿಸ್ತಾ ಇದೆ. ಇನ್ನು ನನ್ನ ಹಸ್ಬೆಂಡ್ ಫ್ರೀ ಟೈಮಲ್ಲಿ ಬರಬೇಕಾದ್ರೆ, ಕೆಲಸದಿಂದ ಬರಬೇಕಾದ್ರೆ ಅವರು ಕೂಡ ತರ್ತಾರೆ. ಫ್ರೂಟ್ಸ್ ಜಾಸ್ತಿ ಬೇಕಿವಾಗ ಅಂತ ಹೇಳಿಬಿಟ್ಟು ತರಿಸ್ತಾ ಇರ್ತೀನಿ ಖಾಲಿ ಆಗ್ದಂಗೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಲಂಚ್ ಬಾಕ್ಸ್ಗೆ ಹಾಕಲೇಬೇಕು. ಇನ್ನು ನನ್ನ ಹಸ್ಬೆಂಡ್ ಬಾಕ್ಸ್ಗೂ ಕೂಡ ಫ್ರೂಟ್ಸ್ ಹಾಕ್ತೀನಿ. ಸೊ ಹಾಗಾಗಿ ಜಾಸ್ತಿ ಬೇಕಾಗುತ್ತೆ, ಖಾಲಿ ಆಗೋಕ್ಕೆ ಮುಂಚೆಗೆ ತಂದು ಇಟ್ಕೋಬೇಕು. ಇನ್ನು ಪ್ರಗತಿಗೆ ಇವತ್ತು ಒಂದು ಡ್ಯಾನ್ಸ್ ಇದೆ. ಇದಕ್ಕೂ ಇದಾದಮೇಲೆ ನೆಕ್ಸ್ಟ್ ಒಂದು ಬಿಗ್ ಸ್ಟೇಜಲ್ಲಿ ಒಂದು ಡ್ಯಾನ್ಸ್ ಇದೆ. ಅದಕ್ಕೆ ಏನಂತಂದರೆ ಮಕ್ಕಳಿಗೆ ಸ್ಮಾಲ್ ಸ್ಟೇಜಲ್ಲಿ ಒಂದ್ಸರಿ ಪ್ರಿಪೇರ್ ಮಾಡ್ತಾರೆ, ಅದಾದಮೇಲೆ ಬಿಗ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದೇ ಪ್ರಿಪ್ರೇಷನ್ ಇವಾಗ ನಡೀತಾ ಇರೋದು. ಇದೊಂಥರ ನನಗೆ ನಿಜವಾಗ್ಲೂ ಖುಷಿ ಅಂದರೆ ಖುಷಿ. ಯಾವ ತಂದೆ ತಾಯಿಗೆ ತಾನೇ ಈ ಥರ ಒಂದು ಸೀನ್ ನೋಡೋದಕ್ಕೆ ಖುಷಿ ಆಗಲ್ಲ. ಅಲ್ಲಿ ಬಂದಿರೋ ಎಲ್ಲ ಪೇರೆಂಟ್ಸ್ಗೂ ಅದೇ ಹ್ಯಾಪಿ. ಎಲ್ಲ ಕ್ಯಾಮ್ರಾಮ್ಯಾನು, ಎಲ್ಲ ಅಪ್ಪಂದಿರು ಅಲ್ಲಿ ಒಂಥರ ಏನಂತ ಹೇಳ್ತಾರೆ, ಕ್ಯಾಮ್ರಾಮ್ಯಾನ್ ಆಗಿಬಿಟ್ಟಿರ್ತಾರೆ. ಒಂಥರ ಕಾಯ್ತಾ ಇರ್ತಾರೆ ಒಂದು ಟೈಮ್ಗೆ ಅಂತ, ನೋಡೋಕ್ಕೆ ಒಂಥರ ಖುಷಿ. ಇನ್ನು ಏನು ಅಡುಗೆ ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ನಮ್ಮ ಮನೇಲಿ ಎನಿ ಟೈಮ್ ನಾನು ಯಾವಾಗಲೂ ಹೋಮ್ ಮೇಡ್ ಸ್ನ್ಯಾಕ್ಸ್ ರೆಡಿ ಮಾಡಿ ಇಟ್ಟಿರ್ತೀನಿ. ನಾನು ಮಾಡಿಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಹೋಗಿ ಬೇಕ್ರಿಯಿಂದನಾದರೂ ತೊಗೊಂಡ್ಬಂದು ಸ್ಟಾಕ್ ಮಾಡಿ ಇಟ್ಕೊಂಡು ತಿಂತಾ ಇರ್ತಾರೆ. ಮಧ್ಯೆ ಫ್ರೀ ಆದಾಗ ಅವ್ರಿಗೆ ಬೇಕೇ ಬೇಕು. ಇನ್ನು ಹಿಂದಿನ ದಿನ ನಾನು ನನ್ನ ಅಂದರೆ ಸಿಸ್ಟರ್ ಅಂತಲೇ ಹೇಳ್ಬೋದು, ಆ ಥರ ಒಂದು ಫ್ಯಾಮಿಲಿ ಫ್ರೆಂಡು ಅಂಬಿಕಾ ಅಂತ, ಹೇರ್ ಹೋಸ್ಟಸ್, ಅವ್ರ ಮನೆಗೆ ಹೋಗಿದ್ವಿ. ಸೊ ಅವತ್ತು ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ದಿನ ಅದಕ್ಕೆ ಅಂತಲೇ ಒಂದಿನ ವ್ಲಾಗ್ ಮಾಡ್ತೀನಿ. ಲೈಕ್ ಅವ್ರಿಗೆ ವ್ಲಾಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನಂದು. ಒನ್ ಡೇ ಮಾಡೋಣ ಆರಾಮ್ಸೆ ಪವಿ ಬಾ, ಒನ್ ಡೇ ಫುಲ್ ನಾವು ಟೈಮ್ ಸ್ಪೆಂಡ್ ಮಾಡಿ ವ್ಲಾಗ್ಸ್ ಮಾಡೋಣ ಅಂತ ಅವರೇ ತುಂಬ ಸರಿ ಕೇಳಿದ್ದಾರೆ. ಸೊ ಆದಷ್ಟು ಬೇಗ ಅವ್ರ ಜೊತೆ ಒಂದು ವ್ಲಾಗ್ಸ್ ಮಾಡಬೇಕು. ಇನ್ನು ನಾನು ಫ್ರೆಶಪ್ ಆಗಿ ಪ್ರಗತಿನ ಡ್ರಾಪ್ ಮಾಡಿದೆ. ಈ ಡ್ಯಾನ್ಸ್ ಕ್ಲಾಸ್ ಹೇಗೆ ಅಂತ ಅಂದರೆ, ಡ್ರಾಪ್ ಮಾಡಿ ಬಂದು ಮನೆಗೆ ಒಂದು 5 ನಿಮಿಷದೊಳಗೆ ಟೈಮ್ ಆಗೇ ಹೋಗಿರುತ್ತೆ, 1 ಅವರ್. ಸೊ ಅಷ್ಟರೊಳಗೆ ಇಷ್ಟೆಲ್ಲ ಮಾಡಿಕೊಂಡು ಪ್ರೀತಮ್ನ ಕರ್ಕೊಂಡು ಆಟೋದಲ್ಲೇ ಹೋದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ನಡೀತಾ ಇತ್ತು. ಅಲ್ಲಿಂದ ಪ್ರಗತಿಗೆ ಸ್ವಲ್ಪ ರೆಂಟ್ ಡ್ರೆಸ್ ಎಲ್ಲ ಕೊಟ್ಟರು, ಅದನ್ನು ತೊಗೊಂಡು ಆಮೇಲೆ ಲೊಕೇಶನ್ ಕಳಿಸ್ತೀವಿ, ಈ ಜಾಗಕ್ಕೆ ಬರಬೇಕು, ದೇವಸ್ಥಾನದಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿ ಅದರದ್ದೇ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ಏನಾಯಿತು ಅಂತಂದರೆ ಕ್ರಿಸ್ಮಸ್ ಹಾಲಿಡೇಸ್ ಗ್ಯಾಪ್ ಆಯಿತು. ಸಿಕ್ಕಿದ ಒಂದು 2-3 ಡ್ಯಾನ್ಸ್ ಕ್ಲಾಸಲ್ಲೇ ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು. ಯಾಕೆಂದರೆ ರೆಗ್ಯುಲರಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಬಟ್ ಅದನ್ನು ಒಂದು ಇದರಲ್ಲಿ ತೊಗೊಂಡು ಬರಬೇಕು. ಸರಿ, ಇನ್ನು ಆ್ಯನ್ಯುವಲ್ ಡೇ ಬಿಗ್ ಸ್ಟೇಜಲ್ಲಿ ಅದಕ್ಕೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಆಗುತ್ತೆ, ಅದೇನು ಟೆನ್ಷನ್ ಇಲ್ಲ ಅಂತ ಹೇಳಿ ಇದು ಸ್ವಲ್ಪ ಮಾಡಿದ್ದಾರೆ.
ನೋಡಬೇಕು ಹೇಗೆ ಬರುತ್ತೆ ಅಂತ. ಇನ್ನು ಡ್ರೆಸ್ ಎಲ್ಲ ಫಿಟ್ಟಿಂಗ್ ಕರೆಕ್ಟಾಗಿದೆಯಾ ಇಲ್ಲ ಅಂದರೆ ಸ್ವಲ್ಪ ಆಲ್ಟರ್ ಮಾಡಬೇಕಿತ್ತಲ್ಲ, ಅದನ್ನೆಲ್ಲ ಚೆಕ್ ಮಾಡಿ ಅದೆಲ್ಲ ನೋಡ್ತಾ ಇದ್ವಿ. ಒಂಥರ ಏನೋ ಒಂದು ಆದಮೇಲೆ ಈ ಥರದ್ದು ಒಂದು ಏನೋ ಪರ್ಫಾರ್ಮೆನ್ಸು ಡ್ಯಾನ್ಸು ಇದ್ದಾಗ ಆ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಈ ಭರತನಾಟ್ಯಂ ಇದೆಲ್ಲ ಇದೆಯಲ್ಲ, ಒಂಥರ ಹಬ್ಬದ ವಾತಾವರಣ. ಸರಿ ಅಂತ ಅಂದ್ಕೊಂಡಿದ್ದು ಡಿಶ್ಶೇ ಬೇರೆ, ಮಾಡ್ತಾ ಇರೋದೇ ಬೇರೆ. ಇಲ್ಲಿ ಬದನೆಕಾಯಿ ಬಿರಿಯಾನಿ ನೀವು ನೋಡಿದ್ರಿ, ಲಾಸ್ಟ್ ಒಂದ್ಸರಿ ಹಾಕಿದ್ದೆ ಬ್ರಿಂಜಲ್ ಬಿರಿಯಾನಿ, ಅಂದರೆ ಪಲಾವ್ ಥರ. ಇವಾಗ ನಮ್ಮ ಮನೇಲಿ ನಾನ್ ವೆಜ್ ಏನೂ ಮಾಡ್ತಾ ಇಲ್ಲ ನಾವು, ಸೊ ಹಾಗಾಗಿ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಇವಾಗ. ತಪ್ಪಲ್ವಾ ಚಿನ್ನು ಮಾಡೋದು? ತಪ್ಪು ತಾನೇ? ಮಾತಾಡ್ಬೇಡ ಈಗ, ಕಷ್ಟಪಟ್ಟು ಮಾಡಿದೆ ತಾನೆ. ಕಿತ್ತಾಕ್ತಾರ ಮಗ್ನ ಗಿಡಗಳನ್ನ. ಏಯ್ ಪ್ರೀತಮ್, ಇಲ್ಲಿ ನೋಡಿಲಿ. ಪ್ರೀತಮ್, ಡಾಕ್ಟರ್ನ ಕರೀಲಾ? ಕರಿ ಮಮ್ಮಿ, ಪ್ರೀತು ಬ್ಯಾಡ್ ಬಾಯ್. ನೋಡಿ ಎಲ್ಲ ಗಿಡ ಹಾಳು ಮಾಡಿದ್ಯಾ. ಅಕ್ಕನ್ ಟೀಚರ್ ಬೈತಾರ ಅಲ್ಲಿ. ನೋ ಅಕ್ಕಂಗೆ ಟೀಚರ್ ಬೈತಾರೆ, ಟೀಚರ್ ಹೊಡಿತಾರೆ. ಈಗ ಅಕ್ಕಂಗೆ ಏನ್ ಮಾಡೋದು? ದೊಡ್ಡದಿದೆ ಬರು. ಅಕ್ಕ ಸಾರಿ ಕೇಳು. ಇಲ್ಲಿ ನೋಡಿಲಿ, ಕೇಳು ಅಕ್ಕಂಗೆ ಸಾರಿ ಕೇಳು. ಅಕ್ಕ ಅಂತ ಹೇಳು. ಸಾರಿ ಅಕ್ಕ. ಇಬ್ರು ಅಲ್ಲಿ ಬಾಲ್ಕನಿಲಿ ಒಂದೇ ಕಡೆ ಕುತ್ಕೊಂಡು ಆಟ ಆಡ್ತಾ ಇದ್ರು. ಪ್ರಗತಿ ಏನೋ ಕೆಲಸ ಅಂತ ಒಳಗಡೆ ಹೋಗಿದ ತಕ್ಷಣ ಪ್ರೀತಮ್ ಏನು ಮಾಡಿದ್ದಾನೆ ಅಂತಂದರೆ, ಅಲ್ಲಿ ಅದು ಸ್ಕೂಲ್ ಪ್ರಾಜೆಕ್ಟ್ ಕೊಟ್ಟಿದ್ದು, ಸೀಟ್ಸ್ ಹಾಕಬೇಕು ಡೇ 1 ಡೇ 2 ಡೇ 3 ಅಂತ ಹೇಳ್ಬಿಟ್ಟು ಫೋಟೋ ತೆಗೆದಿಡ್ಬೇಕಂತ. ಅಷ್ಟರೊಳಗೆ ಹೋಗಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದ. ಇನ್ನು ಬದನೆಕಾಯಿನ ಏನು ಮಾಡಿದ್ದೀನಿ ಅಂತಂದರೆ, ಕಟ್ ಮಾಡಿ ಕ್ಲೀನಾಗಿದೆ ಅಂತ ಚೆಕ್ ಮಾಡಿ ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆ ಹಾಕಿದ್ದೀನಿ, ಸಪ್ಪೆ ಆಗುತ್ತೆ ಅಂತ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು, ಇನ್ನು ಅದೇ ಪ್ಯಾನ್ಗೆ ಎಣ್ಣೆ, ಬಿರಿಯಾನಿ ಐಟಮ್, ಸ್ವಲ್ಪ ಈರುಳ್ಳಿ ಉದ್ದದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಾಗುತ್ತೆ. ಖಾರಕ್ಕೆ 1-3 ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಾಯಿತು, ಜಜ್ಜಿ ಹಾಕ್ಬಿಟ್ಟಿದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ, ಒಂದು ಟೊಮೊಟೊ, ಅಂದರೆ ಎಷ್ಟು ಕ್ವಾಂಟಿಟಿ ರೈಸ್ ಹಾಕ್ಕೊತಿದ್ದೀರೋ ಅದ್ರ ಮೇಲೆ ನೀವು ಮಾಡ್ಕೋಬೋದು. ಅದನ್ನು ಲಿಡ್ ಕ್ಲೋಸ್ ಮಾಡಿ ಟೊಮೊಟೊ ಬೇಯೋ ತನಕ ಬೇಯಿಸ್ಕೊಂಡು ಅದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಒಂದು ದೊಡ್ಡ ಸ್ಪೂನಷ್ಟು ಹೋಮ್ ಮೇಡ್ ಬಿರಿಯಾನಿ ಪೌಡರ್, ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಬೇಕು ಅಂತಂದರೆ ಆ ವಿಡಿಯೋ ಲಿಂಕನ್ನು ಇದರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಿರಿಯಾನಿ ಪೌಡರ್ ನೀವೇ ಮನೇಲಿ ಮಾಡ್ಕೋಬೋದು. ಇನ್ನು ಫ್ರೈ ಮಾಡಿಟ್ಟಿದ್ದಂಥ ಬದನೆಕಾಯಿ, ನೀರಲ್ಲಿ ನೆನೆಸಿದ ರೈಸ್ ಹಾಕ್ಬಿಟ್ಟು, ಬಾಸುಮತಿ ರೈಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬ್ರಿಂಜಲ್ ಬಿರಿಯಾನಿ ರೆಡಿ ಆಯಿತು. ಇನ್ನು ಮಧ್ಯಾಹ್ನ ಅವರು ಬೇಗ ಬರ್ತೀನಿ ಅಂದರು. ನಾನು ಮೇಕಪ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕಿಂಗ್ನ ಸಿಂಪಲ್ ಮಾಡ್ಕೊಂಬಿಟ್ಟೆ. ಇಲ್ಲಾಂತಂದರೆ ನಾವು ಇಲ್ಲಿಂದ ಸ್ವಲ್ಪ ದೂರ ಇದೆ, ಒಂದು 1/2 hour ಜರ್ನಿ ಆಗುತ್ತೆ ದೇವಸ್ಥಾನಕ್ಕೆ, ಎಲ್ಲ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅಂತ ಹೇಳಿ. ಇನ್ನು ಅವ್ರು ಬರೋಷ್ಟರೊಳಗೆ ಸ್ವಲ್ಪ ಸೈಡ್ಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡಿ ಇತ್ತು, ಬೆಂಡೆಕಾಯ್ದು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಒಳಗಡೆ ಬೀಜ ಏನಿರುತ್ತಲ್ಲ ಅದನ್ನು ತೆಗೆದುಬಿಡ್ತೀನಿ, ಇಲ್ಲಾಂದರೆ ಜೆಲ್ ಜಾಸ್ತಿ ಆಗಿಬಿಡತ್ತೆ. ಓಪನ್. ಯಾರು ಬಂದಿದ್ದು? ನಿಂತ್ಕೊಂಡು ಮಮ್ಮಿ ಓಪನ್ ಅಂತ ಹೇಳ್ತಾರೆ. ಮನೇಲಿ ಮಕ್ಕಳು ಕಾಯೋದೇ ಒಂಥರ ಖುಷಿ, ಅಪ್ಪನಿಗೋ ಅಕ್ಕನಿಗೋ. ಅದಂತ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಹಂಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಈ ಬೆಂಡೆಕಾಯಿಗೆ ಏನು ಅಂತಂದರೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾಂಗೋ ಪೌಡರ್ ಬರುತ್ತೆ, ಡ್ರೈ ಮ್ಯಾಂಗೋ ಪೌಡರ್, ಅದು 1-2 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಚುಮಿಸ್ಕೊಂಡು, ಅಂದರೆ ಬೋಂಡದ ಕನ್ಸಿಸ್ಟೆನ್ಸಿ ಬೇಡ, ಸುಮ್ಮನೆ ಹಾಗೆ ಕೋಟಿಂಗ್ ಆದರೆ ಸಾಕು, ಅದೇ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿ ಹಾಕ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಪ್ಯೂರ್ ಕೋಕೋನಟ್ ಆಯಿಲ್, ಮನೆಯಲ್ಲೇ ಗಾಣದಲ್ಲಿ ತೆಗೆಸಿರೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಬೇಕು. ಫ್ರೈ ಮಾಡಬೇಕಾದ್ರೆ ಆದಷ್ಟು ಕ್ರಿಸ್ಪಿ ಆಗಂಗೆ ಮಾಡಬೇಕು, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ಕ್ರಿಸ್ಪಿ ಆಗುತ್ತೆ. ಸೊ ಇದು ಈ ಒಂದು ರೆಸಿಪಿಗೆ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ, ಅಂದರೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ. ಬರೀ ರೈಸ್ ಇರುತ್ತೆ ಅಲ್ಲ, ಸೊ ಅದ್ರ ಜೊತೆಗೆ ಇದು 1 ಪೀಸ್ ಹಾಕ್ಕೊಂಡು ತಿಂತಾಯಿದ್ರೆ
ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಬದನೆಕಾಯಿ ಇಷ್ಟ ಇಲ್ಲ ಅನ್ನೋರು ಕೂಡ ಈ ಒಂದು ರೆಸಿಪಿಯಲ್ಲಿ ಇಷ್ಟಪಡ್ತಾರೆ. ಆದಷ್ಟು ಉಪ್ಪಿನ ನೀರಲ್ಲಿ ನೆನೆಸಿಲ್ಲ ಅಂದರೆ ಸೆಪ್ಪೆ ಬಂದುಬಿಡುತ್ತೆ ಬದನೆಕಾಯಿ ರೈಸ್ ಜೊತೆಗೆ. ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಒಂದೇ ಸರಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಎಲ್ಲ ಹಂಗೆ ಇಟ್ಕೊಳ್ಳೋದು ಬೇಡ ಅಂತ ಪ್ರಗತಿಗೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿ ಲಾಸ್ಟಲ್ಲಿ ಮೇಕಪ್ ಮಾಡ್ತಾ ಇದ್ದೆ. ಆ್ಯಂಡ್ ಅವರು ಒಂದು ಟ್ಯುಟೋರಿಯಲ್ ಕೂಡ ಕಳಿಸಿದ್ರು ನಮಗೆ ಯಾವ ಥರ ಡ್ರೆಸ್ ಹಾಕಬೇಕು ಅಂತ. ಯಾಕೆಂದರೆ ಫಸ್ಟ್ ಟೈಮ್ ಹಾಕ್ತಾ ಇರೋದು. ಈಗ ಇವ್ರ ಕ್ಲಾಸಲ್ಲಿ ಇವರೇ ಜೂನಿಯರ್, ನೆಕ್ಸ್ಟು ಸೀನಿಯರ್ಸ್ ಇವರೇನೆ, ಅಂದರೆ ಒಂದು ಸೀನಿಯರ್ ಬ್ಯಾಚ್ ಔಟ್ ಆಗಿದೆ. ಸೊ ಹಾಗಾಗಿ ಇನ್ನು ನನಗೆ ಮೇಕಪ್ ಬಗ್ಗೆ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ. ಏನು ಮೆನ್ಷನ್ ಮಾಡಿದ್ರು ಆ ಥರ ನಾನು ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೆ. ಮೇಕಪ್ ಆರ್ಟಿಸ್ಟ್ ಬಂದು ಮೇಕಪ್ ಮಾಡ್ತಾರಲ್ಲ, ಅದು ಒಂಥರ ಪ್ರೊಫೆಷ್ನಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ವಲ್ಲ, ಹಾಗಾಗಿ ನಾನು ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಆಗಿ ಒಂದು ಮಾಯಿಶ್ಚರೈಸರ್, ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಹಾಕಿದೆ. ಸೊ ಅದು ತುಂಬ ಚೆನ್ನಾಗಿ ಪ್ರಗತಿ ಸ್ಕಿನ್ ಮೇಲೆ ಕೂರುತ್ತೆ ಅಂತ ಹೇಳ್ಬಿಟ್ಟು. ಫೌಂಡೇಶನ್ ಎಲ್ಲ ಹೆವಿ ಅಂತ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಇನ್ನು ಅದನ್ನು ಹಾಕಿ ಡ್ರೆಸ್ ಏನು ಗೊತ್ತಾ, ಅವ್ರ ಬಾಡಿ ಮೆಜರ್ಮೆಂಟ್ಗೆ ಸ್ಟಿಚ್ ಆಗುತ್ತೆ ಈ ಥರ ಡ್ರೆಸ್ಸು. ಅದು ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಬಟ್ ಇದು ಹೈಯರ್ ಮಾಡಿರೋದು, ಬಾಡಿಗೆಗೆ ಅಂತ ತೊಗೊಂಡಿರೋದು. ಸೊ ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಇತ್ತು. ಅದನ್ನು ಅಡ್ಜಸ್ಟ್ ಮಾಡಿ, ಸೊ ಅದು ಅವ್ರಿಗೆ ಕಂಫರ್ಟಬಲ್ ಅಂತ ಅನಿಸಿಲ್ಲ. ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು. ಹಾಗೆ ತುಂಬ ಹೆವಿ ಜ್ಯುವೆಲರೀಸ್ ಎಲ್ಲ ಹೇಳೋದಿಲ್ಲ. ಸಿಂಪಲಾಗಿ ಒಂದು ಚೋಕರ್ ಮತ್ತು ಒಂದು ಜುಮ್ಕ ಹಾಕೋಕ್ಕೆ ಹೇಳ್ತಾರೆ. ನಾನು ಒಂದು ಚೋಕರ್ ಅಂತ ಅಂದರೆ ನೆಕ್ ಪೀಸ್ ತರಿಸಿದ್ದೆ. ಇದು ಇನ್ಸ್ಟಾಗ್ರಾಮ್ ಪೇಜಿಂದ, ಹಲೋ ಫ್ಯಾಷನ್ ಅಂತ. ಇವ್ರ ಇನ್ಸ್ಟಾ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಬೈ ಮಾಡ್ಬೋದು. ರೀಸೆಂಟಾಗೆ ನಾನು ಈ ಥರ ಜ್ಯುವೆಲರ್ಸ್ ಎಲ್ಲ ತೊಗೊಳ್ತಾ ಇರೋದು. ಯಾಕೆಂತಂದರೆ ಪ್ರಗತಿಗೆ ಈ ಥರ ಡ್ಯಾನ್ಸ್ ನಡೀತಾನೇ ಇರುತ್ತೆ. ಸೊ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತೆ, ಗೋಲ್ಡ್ ಎಲ್ಲ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಮಾತ್ರ ತುಂಬ ಪರ್ಫೆಕ್ಟಾಗಿ ಮತ್ತು ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಪ್ರಗತಿಗೆ ಅಂತ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಆ ಪೇರಿಂಗ್, ಆ ಇಯರಿಂಗ್ ಜೊತೆ ಆ ಪೇರ್ ಮಾಡಿದ್ರೆ ಮುಖದಲ್ಲಿ ಕಂಪ್ಲೀಟ್ ಲಕ್ಷಣವೇ ಚೇಂಜ್ ಆಗ್ತಾಯಿತ್ತು. ಸೊ ನನಗಂತೂ ಈ ಒಂದು ಜ್ಯುವೆಲರಿ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಫಸ್ಟ್ ಇದರಲ್ಲೇ ಇಂಪ್ರೆಸ್ ಆಗ್ತೀರಾ. ಸೊ ಇದರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೈ ಮಾಡೋಂಗಿದ್ರೆ ಅವರ ಇನ್ಸ್ಟಾ ಪೇಜನ್ನು ನೀವು ವಿಸಿಟ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಆ ಮುಖಾಂತರ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡ್ಬೋದು. ಸೊ ಇದಿಷ್ಟು ಅವರ ಡೀಟೇಲ್ಸ್. ನನಗೆ ಇಷ್ಟ ಆಯಿತು ಈ ಜ್ಯುವೆಲರೀಸ್, ಸ್ಯಾರೀಸ್, ಈ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಇನ್ನು ಹೂವನ್ನು ಸುಮ್ಮನೆ ಜಸ್ಟ್ ಒಂದು ರೋಲಲ್ಲಿ ಹಾಕಿ ಅಂತ ಹೇಳಿದರು. ನಾನು ಭರತನಾಟ್ಯಮ್ಗೆ ಲೈಕ್ ಈ ಥರ ನಾನು ಇವಾಗ ತೋರಿಸಿದ್ನಲ್ಲ ಆ ಥರನೇ ಹಾಕೋದು. ಬೇಡ ಮಮ್ಮಿ, ಟೀಚರ್ ಹೇಳಿದ್ದಾರೆ ಜಸ್ಟ್ ಒಂದು ರೌಂಡ್ ಹಾಕಿ ಸಾಕು, ಸಿಂಪಲ್ಲಾಗಿರಲಿ ಅಂತ ಹೇಳಿ. ಆಮೇಲೆ ಮೇಯ್ನ್ ಅವರು ಹೇಳೋದು ಟೀಚರ್ಸ್, ಭರತನಾಟ್ಯಮ್ ಕ್ಲಾಸಸ್ಸಲ್ಲಿ ಇದ್ದೀರಾ ಅಂದರೆ ದಯವಿಟ್ಟು ಹೇರ್ ಕಟ್ ಮಾಡಬೇಡಿ ಅಂತ. ಸೊ ನಾನು ಲಾಸ್ಟ್ ಟೈಮ್ ಒಂದು ಸಣ್ಣ ಶಾರ್ಟ್ ಹೇರ್ ಮಾಡಿದ್ದಿಲ್ಲ ಅಂದಿದ್ರೆ ಇನ್ನೂ ಲೆಂತಿಯಾಗಿರ್ತಾಯಿತ್ತು. ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಅನ್ನಿಸ್ತು. ಸೊ ಪ್ಲೀಸ್ ಆದಷ್ಟು ಹೇರ್ ಕೇರ್ ಮಾಡಿ, ಕೂದಲನ್ನು ಚೆನ್ನಾಗಿ ಇಟ್ಕೊಳ್ಳಿ, ಡ್ಯಾನ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಇದು ಒಂದು ಹೇಳ್ತಾ ಇರ್ತಾರೆ. ಇನ್ನು ಏನು ಹಿಪ್ ಬೆಲ್ಟ್ ಕೂಡ ಹಾಕಕ್ಕೆ ಹೇಳಿದ್ರು. ನನ್ನ ಹತ್ರ ಒಂದು ಸಿಂಪಲ್ ಹಿಪ್ ಬೆಲ್ಟ್ ಇತ್ತು, ಅದನ್ನು ಹಾಕಿ ಫೈನಲಾಗಿ ಈ ಥರ ರೆಡಿ ಮಾಡಿ ಅರ್ಜೆಂಟಲ್ಲಿ ಕರ್ಕೊಂಡು ಹೊರಟ್ವಿ. ಯಾಕೆಂದರೆ ನನ್ನ ಹಸ್ಬೆಂಡ್ ಆಗ್ತಾನೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನೋಡಿದ್ರೆ 5:30 ಹಾಗೇ ಹೋಗಿದೆ. ಆಮೇಲೆ ಐಲೈನರ್ ಮನೇಲಿ ಐಲೈನರೇ ಇರಲಿಲ್ಲ. ಮತ್ತು ಅದನ್ನು ಹುಡುಗಿ ತಗೊಂಡು ಬಂದರು. ಅಂದರೆ ಯಾವಾಗಲೂ ಡ್ಯಾಡಿ ಹೀರೋ ಅಂತಾರಲ್ಲ ಹಾಗೆ. ಸೊ ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಸಣ್ಣ ಸ್ಟೇಜು ಒಂದು ದೇವಸ್ಥಾನದಲ್ಲಿ ಇದನ್ನು ಆರ್ಗನೈಸ್ ಮಾಡಿದರು. ಮೊದಲಿಗೆ ಅವ್ರಿಗೆ ಗುರುಬ್ರಹ್ಮ ಗುರುವಿಷ್ಣು ಅದು ಮಾಡಿಸಿದ್ರು. ಅದಾದಮೇಲೆ ಅವ್ರದ್ದು ಸಾಂಗ್ ಇತ್ತು, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲ ಅಂತ. ಬಟ್ ಇಲ್ಲಿ ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಡೀಟೇಲಾಗಿ ಹಾಕೋಕ್ಕಾಗ್ತಾಯಿಲ್ಲ. ಬಟ್ ಬೆಟರ್ ಅನ್ನಿಸ್ತು, ಅಂದರೆ ಇಂಪ್ರೂವ್ಮೆಂಟ್ ಇದೆ ಅಂತ ಅನ್ನಿಸ್ತು ಡೇ ಬೈ ಡೇ. ಇವಾಗ ಫಸ್ಟು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾ ಇದ್ದಿದ್ದಕ್ಕೂ, ಆಮೇಲೆ 1-2 ಸಾರಿ ಸ್ಟೇಜ್ ಮೇಲೆ ಮಾಡಿದ್ದಕ್ಕೂ ಇವಾಗಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಅನಿಸ್ತಾಯಿತ್ತು. ತುಂಬ ಖುಷಿಯಾಯಿತು.
ತುಂಬ ಅಂದರೆ ತುಂಬ ಅಲ್ಲಿ ಇರೋ ಪೇರೆಂಟ್ಸ್ ಎಲ್ಲ ಒಂದೇ ಸರಿ ಫೋನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಅವ್ರಿಗೆ ಒಂದು ಕ್ಷಣನೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಎಲ್ಲ ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಅದನ್ನು ನಮಗೂ ಕೂಡ ಖುಷಿ ಆಗ್ತಾಯಿತ್ತು. ಡ್ರೆಸ್ ಕಾಂಬಿನೇಷನ್ ಕೂಡ ಸಖತ್ತಾಗಿತ್ತು. ಇದೇ ಥರ ಸ್ಟಿಚ್ ಮಾಡಿಸ್ಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ, ಈ ಥರದ್ದು ಡ್ರೆಸ್ಗಳು ಇರಬೇಕಲ್ವ ಅಂತ ಹೇಳಿ. ಇದಿನ್ನೂ ಮುಂದಕ್ಕೆ ಹೋಗಲಿ, ಆಮೇಲೆ ಇದೇ ಥರ ದೊಡ್ಡ ಸ್ಟೇಜ್ಗಳು ಸಿಗಲಿ, ಇನ್ನೂ ಚೆನ್ನಾಗಿ ಕಲೀಲಿ ಎಲ್ಲ ಮಕ್ಕಳು ಅಂತ ಹೇಳಿ. ಇಂಟ್ರೆಸ್ಟ್ ಇರೋರು ಕಲೀಲಿ ಅಲ್ವಾ. ಸೊ ಅದೇ ಥರ ಅದಾದಮೇಲೆ ಎಲ್ಲ ಪೇರೆಂಟ್ಸ್ಗಳೆಲ್ಲರೂ ವಿಡಿಯೋ ಸ್ಟಾರ್ಟ್ ಮಾಡಿದ್ರಲ್ಲ, ವಿಡಿಯೋ ಶೂಟ್ ಮಾಡೋದಕ್ಕೆ. ಇನ್ನು ಪ್ರೀತಮ್ಗಂತೂ ಸಖತ್ ಇಂಟ್ರೆಸ್ಟಾಗಿ ನೋಡ್ದ ಡ್ಯಾನ್ಸಸ್ ಎಲ್ಲ. ಯಾಕೆಂತಂದರೆ ದೊಡ್ಡವ್ರು ಮಾಡಬೇಕಾದ್ರೆ ಅವ್ರ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ನಮ್ಮನ್ನು ಹಾಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದು. ಹಾಗಾಗಿ ಎಲ್ಲರೂ ಕ್ಯಾಮ್ರಾ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ, ಪ್ರೀತಮ್ ಡ್ಯಾಡಿ ಫೋನ್ ಕೊಡಿಲಿ ಅಂತ ಹೇಳ್ಬಿಟ್ಟು ಪ್ರೀತಮ್ ಕೂಡ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ ಅದನ್ನು ನೋಡಿಕೊಂಡು. ಆಮೇಲೆ ಭರತನಾಟ್ಯ ಮಾಡ್ತಾರಲ್ಲ, ದೊಡ್ಡವರು ಮಾಡಬೇಕಾದ್ರೆ ಅದೊಂದು ದೊಡ್ಡ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಸೊ ಅದನ್ನು ನೋಡಬೇಕಾದ್ರೆ ನಾವು ಅವ್ರನ್ನ ನೋಡ್ತಾ ಇರ್ತೀವಲ್ಲ, ಎಕ್ಸ್ಪ್ರೆಷನ್ಗೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಬಿಡ್ತಾರೆ. ಸೊ ಈ ಒಂದು ಸಾಂಗು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲ ಅಂತ. ಸೊ ಇದ್ರೊಳಗೆ ನನಗೇನು ಆ್ಯಕ್ಟ್ ಇಷ್ಟ ಆಯಿತು ಅಂತಂದರೆ, ಫಸ್ಟ್ ಆ್ಯಕ್ಟ್ ಆ್ಯಕ್ಚುಲಿ ನಾನು ಪ್ರಗತಿ ಆ್ಯಕ್ಟ್ ಮಾಡಿರೋದು ಇದನ್ನೇ ನೋಡ್ತಾ ಇರೋದು. ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ಈ ಭರತನಾಟ್ಯಮಲ್ಲಿ ಏನು ಅಂತಂದರೆ ಅವ್ರು ಡ್ಯಾನ್ಸಲ್ಲೇ ಒಂದು ಸ್ಟೋರಿ ಹೇಳ್ತಾರೆ. ಸೊ ಏನೇನಾಗುತ್ತೆ ಅಂತ ಅದನ್ನು ನಿಧಾನವಾಗಿ ನೀಟಾಗಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಟೀಚರ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಪ್ರಗತಿ ಟೀಚರ್ ಕೂಡ ಇವಾಗ ಇದೆಲ್ಲ ಆದಮೇಲೆ ಡ್ಯಾನ್ಸ್ ಮಾಡ್ತಾರೆ. ಅವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರೇ ಬರ್ತಾ ಅಂತಂದರೆ ಫೀಲ್ ಆಗ್ತಾಯಿದ್ರು. ಶರಣಮ್ಮಯ್ಯಪ್ಪ ಅಂತಂದರೆ ನಾನು ನಿಮಗೆ ಶರಣ ಆಗ್ತೀನಿ ಅನ್ನೋದು. ಸೊ ಅದನ್ನು ಫೀಲ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಮೀನಿಂಗ್ ಇಟ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾರೆ. ಅದ್ರಲ್ಲಿ ಒಂದೊಂದು ಅರ್ಥ ಇರುತ್ತೆ. ಅವರೊಂದು ಸ್ಟೆಪ್ಗೂ ಇದು ಕುತ್ಕೋ ನೋಡಿದೆ ಬಾ ಈ ಥರ ಹೇಳ್ಬಿಟ್ಟು ಪ್ರಗತಿ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಇನ್ನು ಫೈನಲಲ್ಲಿ ಪ್ರಗತಿ ಕೃಷ್ಣ. ಸೊ ಈ ಕೃಷ್ಣನ ಪೋಸ್ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂತು. ಫೈನಲಾಗಿ ಡ್ಯಾನ್ಸ್ ನೋಡಿದ್ದಕ್ಕೂ ಸಾರ್ಥಕ ಅನಿಸ್ತು. ಒಂದು ಕ್ಷಣ ಖುಷಿ ಆಯಿತು, ಎಲ್ಲೂ ಬೋರ್ ಆಗಲಿಲ್ಲ. ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಡ್ಯಾನ್ಸ್ ಮಾಡಿದ್ರು. ಇವರೇ ನಮ್ಮ ಪ್ರಗತಿಗೆ ಕ್ಲಾಸಲ್ಲಿ ಡ್ಯಾನ್ಸ್ ಹೇಳ್ಕೊಡೋದು. ಸೊ ಸರ್ದು ಡ್ಯಾನ್ಸ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಏಕೆಂತಂದರೆ ಅವ್ರ ಎಕ್ಸ್ಪ್ರೆಷನ್ಸ್ ಅಷ್ಟು ಚೆನ್ನಾಗಿ ಕೊಡ್ತಾಯಿದ್ರು. ಇನ್ನೂ ಒಬ್ಬರು ಟೀಚರ್ ಇದ್ದಾರೆ, ಅವರು ವಿದ್ವತ್ ಮಾಡಿದ್ದಾರೆ ಅಂತ ಅಂದರು. ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಬೇಕು ಅಂತಂದರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಪ್ರಗತಿಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟರು. ಇದು ಆರ್ಗನೈಸ್ ಮಾಡಿದರು ಅಯ್ಯಪ್ಪ, ಇವಾಗೆಲ್ಲ ಅಯ್ಯಪ್ಪ ಸ್ವಾಮಿ ಇದೆಲ್ಲ ಇದು ಮಾಡ್ತಾ ಇದ್ದಾರಲ್ಲ, ಆ ಟೆಂಪಲಿಂದ ಆರ್ಗನೈಸ್ ಮಾಡಿದರು. ಸೊ ಹಾಗಾಗಿ ಹೋಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕೊಟ್ಟು ಬಂದ್ವಿ. ಇನ್ನು ಅಲ್ಲೆಲ್ಲ ಬಂದಿರೋರಿಗೆಲ್ಲ ಊಟನ ಕೂಡ ವ್ಯವಸ್ಥೆ ಮಾಡಿದರು, ಅಂದರೆ ಅನ್ನದಾನ ಮಾಡಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಊಟದ ಟೈಮ್ ಇವಾಗ. ಸೊ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದನ್ನು ನೋಡಿ ನಿಮಗೂ ಕೂಡ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಮಾಡಬೇಕು ಮಕ್ಕಳು, ಒಂದು ಹಾಡಾದರೂ ಹೇಳೋದು ಕಲ್ತ್ರೂ ನಮಗೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ. ಆ್ಯಂಡ್ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನನಗೋಸ್ಕರ, ಅಂದರೆ ಏನು ಕಾಂಪಿಟೇಷನ್ ಅಂತಲ್ಲ, ಸಿಂಗಿಂಗ್. ನನಗೆ ಸಿಂಗಿಂಗ್ ತುಂಬ ಇಷ್ಟ ಆಯಿತು. ನಾನು ಡ್ಯಾನ್ಸು ಸಿಂಗಿಂಗು ಮಾಡಬೇಕು ಅಂತ ಚಿಕ್ಕ ಹುಡುಗಿಲಿ ತುಂಬ ಆಸೆ ಇತ್ತು. ಬಟ್ ಅದು ಆಗಿದ್ದಿದ್ದಿಲ್ಲ, ಯಾರು ನಮ್ಮನ್ನ ಅಷ್ಟು ಎನ್ಕರೇಜ್ ಮಾಡಲಿಲ್ಲ, ಒಂದು ಇದು ಮಾಡಲಿಲ್ಲ. ಸೊ ಅವಾಗ ಅಷ್ಟೆಲ್ಲ ಇರಲಿಲ್ಲ. ಸೊ ಹಂಗಾಗಿ ಇವಾಗ ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಮಾಡಲಿ ಅನ್ನೋ ಆಸೆ. ಅವ್ರು ಮಾಡೋದನ್ನು ನೋಡಿ ಖುಷಿ, ನಾನೇ ಡ್ಯಾನ್ಸ್ ಮಾಡ್ತಿದ್ದೀನೇನೋ ಅನ್ನೋ ಫೀಲ್ ನನಗೆ. ಸೊ ಅಷ್ಟು ಖುಷಿ ಆಗ್ತಾಯಿತ್ತು. 10 ಗಂಟೆ ಆಗೋಯಿತು ನಾವು ಮನೆಗೆ ಬರೋಷ್ಟರೊಳಗೆ, 10 o'clock ಆಯಿತು. ಓಕೆ, ಹೋಗಿದ್ದಕ್ಕೂ ವರ್ತ್, ಖುಷಿ, ಆ ಸಂತೋಷ ಎಲ್ಲ ನನಗೆ ತುಂಬ ಖುಷಿ ಅನಿಸ್ತು. ಸೊ ಈ ವ್ಲಾಗ್ ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.